ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ, ಆರಾಮದಿರಂತ ಅನ್ಕೊತೀನಿ. ಇವತ್ತು ನಾನು ನುಗ್ಗೆ ಸೊಪ್ಪಿನಿಂದ 1 ತಿಂಗಳ ಮಟ್ಟ ಸ್ಟೋರ್ ಮಾಡಿ ಇಟ್ಕೊಳ್ಳುವಂಥ ಚಟ್ನಿನ ತೋರಿಸ್ತೀನಿ. ಇದಂತೂ ಭಾಳ ಟೇಸ್ಟ್ ಆಗಿತ್ತು. ಮತ್ತು ನುಗ್ಗೆ ಸೊಪ್ಪಿನಿಂದ ಏನೇನು ಬೆನಿಫಿಟ್ಸ್ ಇದಾವಲ್ಲ ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಅರ್ಧ ಕಪ್ಪಷ್ಟು ಕಡಲೆಬೇಳೆ ಹಾಕ್ಕೊಂಡಿನಿ. ಮತ್ತು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಉದ್ದಿನಬೇಳೆ, ಆಮೇಲೆ 1 ಕಪ್ಪಷ್ಟು ಶೇಂಗಾ ಹಾಕ್ಕೊಂಡೀನಿ. 1 ಕಪ್ಗಿಂತ ಸ್ವಲ್ಪ ಕಡಿಮೆ ಅದಾವೆ. ಇದನ್ನೆಲ್ಲ ಹಾಕ್ಕೊಂಡು ನಿಮಗೆ ಎಷ್ಟು ಬೇಕಲ್ಲ ನೋಡಿಕೊಂಡು ಹಾಕೋರಿ, ಇಷ್ಟ ಹಾಕ್ಬೇಕಂತೇನಿಲ್ಲ ಇದಕ್ಕೆ. ಆಮೇಲೆ ಇದಕ್ಕೆ 2 ಗಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡೀನಿ. ಆಮೇಲೆ 2 ಹಿಡಿಯಷ್ಟು ಒಣ ಮೆಣಸಿನ್ಕಾಯಿ ಹಾಕ್ಕೊಂಡೀನಿ. ಇದರಿಂದ ಏನೇನು ಬೆನಿಫಿಟ್ಸ್ ಅದಾವಂದ್ರೆ ಮುಖ ಹೊಳೆಯೋಕೆ ಹೆಲ್ಪ್ ಮಾಡ್ತೈತಿ ಮತ್ತು ಜೀರ್ಣಕ್ರಿಯೆ ಸುಲಭವಾಗ್ತೈತಿ. ಬೆಳಗ್ಗೆ ಸ್ವಲ್ಪ ಎಲೆ ಹಾಕಿ ನೀರನ್ನು ಕುದಿಸಿ ಕುಡಿದ್ರೆ ಅಧಿಕ ರಕ್ತದ ಒತ್ತಡ ಇದ್ರೆ ಕಡಿಮೆ ಮಾಡ್ತೈತಿ, ಮೂಳೆಗಳನ್ನು ದೃಢಗೊಳಿಸ್ತೈತಿ. ಹಂಗೆ ನಾನು ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು 2 ಟೇಬಲ್ ಸ್ಪೂನಷ್ಟು ಹವಿಜನ ಹಾಕ್ಕೊಂಡೀನಿ, ಅಂದರೆ ಕೊತ್ತಂಬರಿ ಕಾಳು. ಅದನ್ನು ಹಾಕಿ ಚೆನ್ನಾಗಿ ಹುರ್ಕೋತೀನಿ. ಮತ್ತು ಇದರಿಂದ ಏನೇನು ಹೆಲ್ಪ್ ಅಂದ್ರೆ ಎಲೆ ಜಾಸ್ತಿ ತಿನ್ನಬೇಕು, ಯಾಕಂದ್ರೆ ಹಾಲು ಜಾಸ್ತಿ ಬರ್ತೈತೆ ಅವ್ರಿಗೆ. ಕಬ್ಬಿನಾಂಶ ಜಾಸ್ತಿ ಇರ್ತೈತಿ. ಇದನ್ನು ತಿನ್ನೋದ್ರಿಂದ ನಮ್ಮ ದೇಹದೊಳಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಐತಿ. ಎಲ್ಲರೂ ಇದನ್ನು ತಿನ್ನೋಕೆ ಟ್ರೈ ಮಾಡಿರಿ. ಇದನ್ನೆಲ್ಲ ಹುರಿದು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡೀನಿ. ನೋಡ್ರಿ, ಇಲ್ಲಿ ನುಗ್ಗೆ ಸೊಪ್ಪನ್ನ ನಾನು ಸ್ವಚ್ಛಗೆ ತೊಳೆದು ಇದನ್ನು ನೀಟಾಗಿ ನೀರಿನ ಅಂಶ ಇಲ್ಲಂಗೆ ಕಾಟನ್ ಅರ್ಬಿ ಮೇಲೆ ಒಣ ಹಾಕಿ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಇದನ್ನು ನಾನು ಯೂಸ್ ಮಾಡತ್ತೀನಿ. ಅದ ಎಣ್ಣೆನ ಸ್ವಲ್ಪ ಉಳಿದಿತ್ತು, ಅದ್ರಾಗ ನಾನು ಈ ನುಗ್ಗೆ ಸೊಪ್ಪನ್ನ ಹಾಕ್ಕೊಂಡು ಅದಕ್ಕೆ 1-2 ಹಿಡಿಯಷ್ಟು ಕರಿಬೇವನ್ನ ಹಾಕ್ಕೊಂಡೀನಿ. ಇದನ್ನೆಲ್ಲ ಹಾಕಿ ಇದನ್ನು ಚಲೋ ಹುರಿಬೇಕು. ಇದು ಕಲರೆಲ್ಲ ಫುಲ್ ಚೇಂಜ್ ಆಕೈತಿ, ಅಲ್ಲಿ ಮಟ್ಟ ಇದನ್ನು ಹುರ್ಕೋಬೇಕು. ಇದರಿಂದ ಭಾಳ ಅಂದ್ರೆ ಭಾಳ ರೆಸಿಪಿನ ಮಾಡ್ಬೋದು. ಹಂಗೆ ಇದರಿಂದ ನಮಗೆ ಭಾಳ ಒಳ್ಳೆಯದು ದೇಹಕ್ಕೆ. ಈ ಥರ ಇದನ್ನು ಹುರ್ಕೊಂಡು ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೋತೀನಿ. ಇದು ಆಪ್ಷನಲ್, ನೀವು ಬೇಕಂದ್ರೆ ಹಾಕೋರಿ, ಬ್ಯಾಡ ಅಂದ್ರೆ ಬಿಡ್ರಿ. ಒಣ ಕೊಬ್ಬರಿನ ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಹಾಕೊಳಕತ್ತೀನಿ. ಸ್ವಲ್ಪ ಕೆಂಪಾಗಬೇಕು, ಆ ಥರ ನಾವು ಇದನ್ನು ಹುರ್ಕೊಂಡು ಒಂದು ಬಟ್ಲಕ್ಕೆ ತೆಗೆದಿಟ್ಕೋತೀನಿ. ನಿಮಗೆ ಶೇಂಗಾ ಕಡಲೆಬೇಳೆ ಎಷ್ಟು ಬೇಕು ಇನ್ನೂ ಜಾಸ್ತಿನೂ ಹಾಕ್ಕೋಬೋದು. ಇದನ್ನೆಲ್ಲ ಪೂರ್ತಿ ತಣ್ಣಗಾಗಕ್ಕೆ ಬಿಡಬೇಕು. ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು. ಫಸ್ಟ್ ನಾನು ಶೇಂಗಾ ಕಡಲೆಬೇಳೆ ಎಲ್ಲ ಹುರ್ಕೊಂಡಿದ್ದೆ ಅಲ್ಲ, ಅದನ್ನು ಫಸ್ಟ್ ಹಾಕ್ಕೊಂಡು ಒಂದ್ಸಲ ಗಿರ್ ಅನ್ನಿಸ್ತೀನಿ. ಯಾಕಂದ್ರೆ ಇದು ಕಾಳು ಜಾಸ್ತಿ ಉಳಿತೈತಿ, ಸೊಪ್ಪೆಲ್ಲ ಫುಲ್ ಹಿಟ್ಟಾದಂಗೆ ಆಗ್ಬಿಡ್ತೈತಿ. ಅದಕ್ಕೆ ಫಸ್ಟ್ ಇದನ್ನು ನಾನು 1-2 ಸಲ ಗಿರ್ ಅನ್ನಿಸ್ಕೊಂಡು ಆಮೇಲೆ ಇದಕ್ಕೆ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸಿಗೆ ಹಾಕೋತೀನಿ. ಇಷ್ಟೆಲ್ಲ ಬೆನಿಫಿಟ್ಸ್ ಅದಾವಲ್ಲ ಇದರಿಂದ, ಎಲ್ಲರೂ ಇದನ್ನು ಮಾಡಿರಿ, ತಿನ್ನಿರಿ. ಭಾಳ ಅಂದ್ರೆ ಭಾಳ ಮಸ್ತ್ ಆಕೈತಿ ಚಟ್ನಿ. ನಾವು ಇದನ್ನು 1 ತಿಂಗಳ ಮಟ್ಟ ಸ್ಟೋರ್ ಮಾಡಿ ಇಟ್ಕೋಬೋದು. ಫ್ರಿಜ್ ಒಳಗಾದ್ರೆ 2 ತಿಂಗಳೂ ಯೂಸ್ ಮಾಡ್ಬೋದು. ಈಗ ಸ್ವಲ್ಪ 2 ಸಲ ಗಿರ್ ಅನಿಸಿದೆ. ಆಮೇಲೆ ಇದಕ್ಕೆ ನುಗ್ಗೆ ಸೊಪ್ಪನ್ನ ಹಾಕ್ಕೊಂಡು ಇದಕ್ಕೆ ಇಂಗನ್ನು ಹಾಕ್ಕೊಂಡೀನಿ. ಜಾಸ್ತಿ ಏನೂ ಹಾಕ್ಕೊಂಡಿಲ್ಲ, ಒಂದು ಚಿಟಿಗೆಯಷ್ಟು ಇಂಗು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಹಾಕಿ ಪೂರ್ತಿ ಸಣ್ಣಗೆ ರುಬ್ಕೋಬೇಕು. ಇದನ್ನು ಎಣ್ಣೆ ಹಾಕ್ಲಾರ್ದು ಎಲ್ಲ ರೋಸ್ಟ್ ಮಾಡಿಕೊಂಡು ಪೌಡ್ರ್ ಮಾಡ್ಕೋಬೋದು. ಎಣ್ಣೆ ಹಾಕಿದ್ರೆ ಕಂಪು ಜಾಸ್ತಿ ಆಗ್ತೈತಿ, ಅದಕ್ಕೆ ನಾನು ಎಣ್ಣೆನ ಯೂಸ್ ಮಾಡ್ಕೊಂಡೀನಿ. ನಿಮಗೆ ಬ್ಯಾಡ್ ಅಂದರೆ ಎಣ್ಣೆನೂ ಬಿಡ್ಬೋದು ಹಾಕೋದು. ಈಗ ನೋಡ್ರಿ, ನಾನು ಇದನ್ನು 2 ಸಲ ಮಿಕ್ಸಿಗೆ ಹಾಕ್ಕೊಂಡೆ. ಒಂದು ಸಲಕ್ಕೆ ಇದು ಜಾರ್ ಒಳಗೆ ಜಾಸ್ತಿ ಆಗಿಬಿಡ್ತು, ಅದಕ್ಕೆ 2 ಸಲ ಮಿಕ್ಸಿಗೆ ಹಾಕ್ಕೊಂಡೀನಿ. ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ಮತ್ತು ಬಿಸಿ ಬಿಸಿ ಇಡ್ಲಿ ಮೇಲೆ
ಉದುರಿಸ್ಕೊಂಡು ತಿಂದ್ರೆ ಭಾಳ ಮಸ್ತ್ ಅನಿಸ್ತೈತಿ. ಚಪಾತಿ ರೊಟ್ಟಿ ಜೊತೆನೂ ಚಲೋ ಅನಿಸ್ತೈತಿ ಸೈಡ್ ಡಿಶ್ ಆಗಿ. ಈ ರೆಸಿಪಿನ ನಿಮ್ಗೆ ಇಷ್ಟ ಆಗೈತಂತ ಅಂದ್ಕೊತೀನಿ. ಇಷ್ಟ ಆಗೈತಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಾನು ದಿನ ಹೊಸ ಹೊಸ ವೀಡಿಯೋನ ಅಪ್ಲೋಡ್ ಮಾಡ್ತಿರ್ತೀನಿ. ಈ ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ಕಿಡ್ನಿ ಸ್ಟೋನ್ ಬರೋಂಗಿಲ್ಲ. ಒಂದು ವಾರ ಕಂಟಿನ್ಯೂ 15 ದಿವಸ ಕಂಟಿನ್ಯೂ ತಿಂದ್ರಂತರೂ ಕಿಡ್ನಿ ಸ್ಟೋನ್ ಪೂರ್ತಿ ಹೋಗಿಬಿಡ್ತೈತಿ. ಇದನ್ನು ಒಂದು ಈ ಥರ ಗ್ಲಾಸ್ ಡಬ್ಬಿಗೆ ಇಲ್ಲ ಪ್ಲಾಸ್ಟಿಕ್ ಡಬ್ಬಿಗೆ ಹಾಕ್ಕೊಂಡ್ರೂ ನಡಿತೈತಿ. ಸ್ಟೋರ್ ಮಾಡಿ ನಾವು 1 ತಿಂಗಳ ಮಟ್ಟ ಯೂಸ್ ಮಾಡ್ಕೋಬೋದು. ಫ್ರಿಜ್ ಒಳಗಾದ್ರೆ 3 ತಿಂಗಳೂ ಯೂಸ್ ಮಾಡ್ಬೋದು. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.